ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿರಿಧಾನ್ಯದಲ್ಲಿ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಸಿರಿಧಾನ್ಯದಲ್ಲಿ ನವಣೆ ತಗೊಂಡಿದ್ದೇನೆ. ನೀವು ಇದನ್ನು ಟ್ರೈ ಮಾಡ್ಬೋದು. ಇದು ಎಲ್ಲ ಆರೋಗ್ಯಕ್ಕೂ ಒಳ್ಳೆಯದು. ಡಯಟ್ ಮಾಡೋರಿಗಂತೂ ತುಂಬ ಒಳ್ಳೆಯದು. ಮತ್ತು ಇದು ಶುಗರ್ ಪೇಷಂಟ್ನವರಿಗೂ ಒಳ್ಳೆಯದು. ಇದರಲ್ಲಿ ಯಾವುದೇ ಕಾರ್ಬೋಹೈಡ್ರೇಟ್ ಇರೋದಿಲ್ಲ. ಇದು ನಾನು ಇವಾಗ 2 ಕಪ್ ಹಾಕೊಳ್ತಾ ಇದ್ದೇನೆ. ಹಾಕೊಳ್ತೇನೆ. ಇದು ನಾವು ಈಗ ಇದಕ್ಕೆ ಉದ್ದಿನ ಬೇಳೆನೂ ಹಾಕೋಬೇಕು. ಸೇಮ್ ನಾವು ಅಕ್ಕಿ ದೋಸೆ ಮಾಡಿದ ಹಾಗೆ ಇರುತ್ತೆ. ಇದಕ್ಕೆ ನಾವು ಉದ್ದಿನ ಬೇಳೆ ಹಾಕಬೇಕು, ಆದರೆ ನಾವು ಸಪ್ರೇಟಾಗಿ ಹಾಕೋಬೇಕು, ಬೇರೆ ಬೇರೆ. ಈಗ ಇದಕ್ಕೆ ನಾವು 2 ಕಪ್ ನವಣೆಗೆ 1/4 ಕಪ್ ಅಷ್ಟು ಉದ್ದಿನಬೇಳೆ, ಆಮೇಲೆ 1 ದೊಡ್ಡ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೇನೆ, 1/4 ಕಪ್ ಅಷ್ಟು ನಾವು ಸಾಬು ಅಕ್ಕಿಯನ್ನು ಹಾಕೋಬೇಕು. ಇವಾಗ ನಾವು ಇದನ್ನು ಚೆನ್ನಾಗಿ 2 ಸಲ ತೊಳೆದ್ಬಿಟ್ಟು ಆಮೇಲೆ ಒಂದು ಒಳ್ಳೆ ನೀರಿಂದ ನೆನೆಸ್ಲಿಕ್ಕೆ ಹಾಕಿಡೋಣ. ಈಗ ನಾನು ಚೆನ್ನಾಗಿ 2-3 ಸಲ ತೊಳ್ಕೊಂಡು ಬಂದಿದ್ದೇನೆ. ಇದಕ್ಕೆ ನಾವು ನೀರು ಹಾಕೊಳ್ಳೋಣ. ನೀರು ಹಾಕಿದೆ. ಈಗ ಇದನ್ನು ನಾವು ಒಂದು 6-7 ತಾಸು ನೆನೆಲಿಕ್ಕೆ ಬಿಡೋಣ. ಸಂಜೆ ಅಷ್ಟೊತ್ತಿಗೆ 7 ಗಂಟೆ ಅಷ್ಟೊತ್ತಿಗೆ ಇದನ್ನು ರುಬ್ಕೋಬೋದು. ನೆಕ್ಸ್ಟ್ ನಾನು ಅದೇ ಪಾತ್ರೆಯಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ನವಣೆ ಅಕ್ಕಿಯನ್ನು, ಅದನ್ನು ಹಾಕಿ ರುಬ್ಕೋತೀನಿ. ಈಗ ನೋಡಿ, ಇದೆಷ್ಟು ಚೆನ್ನಾಗಿ ನೈಸಾಗಿದೆ, ಚೆನ್ನಾಗಾಗಿದೆ ನೋಡಿ. ಈಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೇನೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇನ್ನು ರಾತ್ರಿ ಅಥವಾ ನೀವು ಯಾವಾಗಾದರೂ ಒಟ್ಟು 7 ತಾಸು, ಕನಿಷ್ಠ 7 ತಾಸಾದರೂ ಹುದುಗಲಿಕ್ಕೆ ಬಿಡಬೇಕು. ಆಮೇಲೆ ದೋಸೆ ಮಾಡೋದು. ಓಕೆ, ಇದು 7 ತಾಸು ನೆನೆಲಿ, ಹುದುಗಲಿ, ನಾಳೆ ದೋಸೆ ಮಾಡ್ತೀನಿ. ಇದು ಈಗ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಎಷ್ಟು ಬಬಲ್ಸ್ ಬಂದಿದೆ. ನಾನು ಇದು 2 ಭಾಗ ಮಾಡ್ಕೊಂಡಿದ್ದೇನೆ. ನಿಮಗೆ 2 ರೀತಿಯಲ್ಲಿ ದೋಸೆ ಮಾಡಿ ತೋರಿಸ್ತಿದ್ದೇನೆ. ಒಂದಿದಕ್ಕೆ ನಾನು ಸ್ವಲ್ಪ ತರಕಾರಿಯನ್ನು ಹಾಕೊಳ್ತೇನೆ. ಫಸ್ಟು ಈರುಳ್ಳಿ 1 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು, 1 ಕ್ಯಾರೆಟು ತುರಿ, ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು. ಇದೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ತುಂಬ ಹರಡಬಾರ್ದು, ಅಷ್ಟೇ ಹಾಕಬೇಕು. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ. ಎಷ್ಟು ಅದು ಒಳ್ಳೆ ತೂತುಗಳಾಗಿದ್ದಾವೆ. ಎಷ್ಟು ಒಳ್ಳೊಳ್ಳೆ ಘಮ ಬರ್ತಾ ಇದೆ. ನಿನ್ನೆ ಅದಕ್ಕೆ ನಾನು ರುಬ್ಬುವಾಗ ಜೀರಿಗೆ ಶುಂಠಿ ಎಲ್ಲ ಹಾಕಿದ್ನಲ್ಲ, ತುಂಬ ಒಳ್ಳೆ ಘಮ ಘಮ ಅಂತ ಇದೆ. ಈಗ ಅದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಚ್ಚೋಣ. ಇದನ್ನು ತಿರ್ಸಾಕ್ಬೇಕೀಗ ನಾವು. ಒಳ್ಳೆ ಕಲರ್ ಬಂದಿದೆ. ಇದನ್ನು ನಾವೀಗ ಇದೀಗ ಚಟ್ನಿ ಜೊತೆಗೆ ತಿನ್ನಲಿಕ್ಕೆ ರೆಡಿಯಾಗಿದೆ. ಇನ್ನೊಂದು ಥರ ದೋಸೆಯನ್ನು ಮಾಡಿ ತೋರಿಸ್ತೇನೆ, ಪ್ಲೇನ್ ದೋಸೆ.
ಮೇಲ್ಗಡೆಯಿಂದ ಎಣ್ಣೆ ಸೋರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಇದು ತೆಳುವಾಗಿ ನಾವು ಗರಿಗರಿಯಾಗಿ ಮಾಡ್ಕೋಬೇಕು. ಇದು ಸ್ವಲ್ಪ ನಾವು ಕಾಯಬೇಕು ಪೇಷನ್ಸಿಂದ, ಒಮ್ಮೆಲೆ ತೆಗಿಲಿಕ್ಕೆ ಹೋಗಬಾರ್ದು. ಈಗ ಇದು ಆಗಿದೆ, ಈಗ ತೆಗೆಯೋಣ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ನೋಡಿ. ವಾವ್, ಈ ಥರನೂ ನೀವು ಮಾಡ್ಕೊ. ಈ ಥರ ಎರಡು ಥರದಲ್ಲೂ ನೀವು ದೋಸೆ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗೂ ಇರ್ತದೆ ಮತ್ತು ಆರೋಗ್ಯಕರವಾಗೂ ಇರ್ತದೆ. ಮಿಲೆಟ್ ದೋಸೆ ಎರಡು ಥರದಲ್ಲಿ ಮಾಡಿದ್ದೇನೆ, ಚಟ್ನಿ ಜೊತೆಗೆ. ತಿಂದು ನೋಡಿ ಹೇಳಿ ನಮಗೆ ಹೇಗೆ ಬಂದಿದೆ ಅಂತ. ನೀವು ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.